ಸಿಲುಕಿಸಿ ಧನುಜರ ಕೊಲ್ಲುವ ಕಾರ್ಯವು ಸುಲಭ ಧನುಜರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಮಗಮಾಯಿ ಮಗಮಾಯಿ ಎಂದು ಯೋಚಿಸಿ ಮಗಮಾಯೆ ಯೋಚಿಸಿ ಯೋಚಿಸಿ ಮಗಮಾಯಿ ಮಗಮಾಯೆ ಸುಂದರಾಂಗವ ತಳೆದಾದ ಕೌಶಿಕೆಯಾಗಿ ಸುಂದರಾಂಗವ ತಳೆದಾದ ಕೌಶಿಕೆಯಾಗಿ ನಿಂದಳು ನರಮನದ ಪಾಪನದೊಳಗೆ ನಿಂದಳು ನರಮನದ ಪಾಪನದೊಳಗೆ ನಿಲ್ದಳು ನಿಲ್ದಳು ಮಗಮಾಯೆ ಸುಂದರಂಗ ಬದಳೆದಂದು ಕೌಶಿಕೆಯಾಗಿ ನಿಂದಳು ಮೆರವ ಕದಂಬ ವನದೊಳಗೆ ನಿಂದಳು ಮೆರವ ಕದಂಬ ವನದೊಳಗೆ ವನದೊಳಗೆ ಎಂದು ಯೋಚಿಸಿ ಮಗಮಾಯೆ ದೈತ್ಯ ವೃಂದವ ಮೋಹಿಸಿ ತರಿಯೇ ದೈತ್ಯ ವೃಂದವ ಮೋಹಿಸಿ ತರಿಯೇ 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 ಮೋಹಿಸಿ ತರಿಯೇ ಮಗಮಾಯೆ ಆಯ್ 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 ಅಭಯವಾಕ್ಯವನ್ನು ಸುರಪನಿಗಿತ್ತಾಯಿತು. ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ ಹಾಗೆಂದು ನಾನಾಗಿ ದುಷ್ಟರ ಬಳಿಗೆ ಹೋಗುವುದಲ್ಲ, ಖಳರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದ್ರೆ ಯಾವಳಿಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿತ್ತಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. 3 ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ.
ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ಆಕೃತಿಯನ್ನು ತಳೆದೆ. ಕೌಶಿಕೆ ಎನ್ನುವಂತಹ ಹೆಸರನ್ನಂತೂ ಇರಿಸಿಕೊಂಡ ಹಾಗಾಯಿತು. ದುರುಳನ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿಯ ಕೊರತೆಯು ಉಂಟಾಗಬಾರದೆನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ. ಸೂರ್ಯ ರಶ್ಮಿ ಪ್ರವೇಶಿಸುವುದಕ್ಕೆ ಸಾಧ್ಯವಾದಂತಹ ದಟ್ಟಾರಣ್ಯವಿದು. ಅದು ಗಗನಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬಾವನ. ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರೆಲ್ಲ ದುಷ್ಟರು. ಆದರೂ ನಾನು ಕೃತಿಯ ಮುಖೇನವಾಗಿ ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಒಂದು ಸ್ಥಳ ಬೇಡವೆ ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬರಿಂದ ಇಳಿದು ಬರುತ್ತಾ ಇದೆ. ಕನಕ ಶೋಭಿಸಲು ಕನಕ ಶೋಭಿಸಲು ಶೋಭಿಸಲು ಕನಕದಿಯಾಲೆ ಶೋಭಿಸಲು ಅವನದೊಳದು ಮೋದದುಳು ಸನುಮತದಿಂದ ಉಯ್ಯಾಲೆಯನ ಸನುಮತದಿಂದ ಉಯ್ಯಾಲೆಯನ 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 ಜಗಜನನಿ ಜಗಜನನಿ ತ್ರಿಜಗಜ್ಜನನಿ ಜಗಜನನಿ ಆಡುತ್ತಲೇ ಪಾಡುತ್ತಲೇ ತೂರುತ್ತಲೇ ಘನ ಸೊಬಗಿನೊಳುವುದು 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 ಕನಕ ಶೋಭಿಸಲು ಆವದುಳಿದು ಮೋದದುಳು ಶೋಭಿಸಲು ಮೋದದುಳು ಸನ್ಮತದಿಂದ ಉಯ್ಯಾಲೆಯ ರಾಜಯ ಜನನಿ ಆಡುತ್ತಲೇ ಘನ ಸೊಬಗಿನೊಳುವುದು ಜಗಜನನಿ ಆಡುತ್ತಲೇ ಪಾಡುತ್ತಲೇ ತೂಗುತ್ತಲೇ ಘನ ಸೊಬಗಿನೊಳುವುದು
ಧರಿಸಿಕೊಂಡೆ. ಈ ವನವನ್ನು ಪ್ರವೇಶ ಮಾಡುತ್ತಿದ್ದಂತೆ ಕತ್ತಲಾಗಿದ್ದಂತ ವನ ದೇದೀಪ್ಯಮಾನವಾಗಿ ಬೆಳಗುವುದಕ್ಕೆ ಆರಂಭಿತವಾಯಿತು. ಶುಕಪಿಕಗಳ ಗಾಯನ, ಮಯೂರಿಗಳ ನರ್ತನ ಒಂದೆಡೆ ಆದ್ರೆ ಪರಸ್ಪರ ವೈರಭಾವದಿಂದ ಜೀವನವನ್ನು ನಡೆಸುವಂತಹ ಕಾಗ ಮೃಗ ಸಂಕುಲಗಳೆಲ್ಲವೂ ಅನ್ಯೋನ್ಯತೆಯಿಂದ ಬಾಳುತ್ತಾ ಇದ್ದಾವೆ. ಈ ವನದಲ್ಲಿ ದುರುಳರ ವಧಾ ಪ್ರಕರಣಕ್ಕೆ ಸರಿಯಾದಂತಹ ಸ್ಥಳವಿದು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಹಾಗೆಂದು ಮನದಲ್ಲಿ ಆಲೋಚಿಸಿದ್ದಂತೆ ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನು ಸೃಷ್ಟಿ ಮಾಡಿದ್ದೇನೆ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಇಂಪಾಗಿ ನಾನು ಗಾಯನವನ್ನು ಹಾಡಬೇಕು. ಸಿಂಹೇಂದ್ರ ಮಧ್ಯಮೆಯಾದಂತಹ ನಾನು ಕದಂಬ ಕಾಂತಾರದಲ್ಲಿ ಕುಳಿತು ಕದನ ಕುತೂಹಲ ರಾಗದಲ್ಲಿ ಹಾಡಿ ಕಳರನ್ನೆಲ್ಲ ಕಾನನಕ್ಕೆ ಬಲಿಸಿ ಕದನದಲ್ಲಿ ಕಳರನ್ನು ಸಾಗಬಡಿಬೇಕು. ದೇವತೆಗಳಿಗೆ ಅಮೃತ ವರ್ಷಿಣಿಯನ್ನು ಸುರಿಸಬೇಕಾದ ಜಗನ್ಮಾತೆಯಾದಂತಹ ನನ್ನ ಆದ್ಯ ಕರ್ತವ್ಯ. ಬರೇ ಗಾಯನವನ್ನು ಪಾಡುವುದು ಮಾತ್ರವಲ್ಲ, ಜೊತೆಗೆ ನನ್ನದಾದಂತಹ ತನುಗಂಧವನ್ನು ಮಾರ್ತನೆಗೊಂಡಿದ್ದೇನೆ. ತನುಗಂಧವನ್ನು ಆಘ್ರಾಣಿಸಿಯೋ, ನನ್ನ ಗಾಯನವನ್ನು ಆಲಿಸಿಯೋ, ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ದುಷ್ಟರು ಇತ್ತ ಕಡೆಗೆ ಬರಲೇಬೇಕು. ಬರಲಿ ಬರಲಿ. ಬಂದಂತಹ ಕಳರನ್ನು ಬೇಟೆಗಾರನೊಬ್ಬ ಯಾವ ರೀತಿ ಕ್ರೂರ ಮೃಗಗಳನ್ನು ಹಿಡಿದು ಕೊಲ್ಲುತ್ತಾನು, ಅದುವೇ ರೀತಿ ನನ್ನ ಸೌಂದರ್ಯದ ಬಲೆ ಬೀಸಿ ದುಷ್ಟರೆಲ್ಲ ಕೊಲ್ಲುವಂತಹ ತೀರ್ಮಾನ ಮಾಡಿದ್ದೇನೆ. ತನುಗಂಧವನ್ನು ಮಾರ್ತನೆಗೊಂಡಿದ್ದೇನೆ. ದುಷ್ಟರು ಈ ಕಡೆ ಬರಲಿ. ಬಂದಂತಹ ಕಳರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿ ಈ ಕುಮ್ಮಿನಿಯ ಭಾರವನ್ನು ಕಳೆದು ಧರ್ಮಸ್ಥಾಪನೆ ಮಾಡುವ ಜಗನ್ಮಾತೆ ಆದಂತಹ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ